ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ, ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ, ಹಲೋ, ಕೇಳಿಸ್ತಿದ್ಯಾ ಧ್ವನಿ? ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಕೇರ್ಪೇಟೆಯಿಂದ ಹೋದ್ಸಲಿ ಕಾಲ್ ಸಿಕ್ಕಿತ್ತು ನಮ್ಗೆ. ಇವತ್ತಿನ ದಿವಸದಲ್ಲಿ ಮೇಡಮ್ ನಮ್ದು ಹೇಳ್ದೆ ಇಲ್ಲ, ಗುರುಜಿಯರು ಡೇಟ್ ಆಫ್ ಬರ್ತ್ ಎಲ್ಲ ಹೇಳಿದ್ದು ಮಗಂದ. ಓಕೆ ಓಕೆ, ಗುರುಜಿ ಇದ್ದಾರೆ. ಏನ್ ಕೇಳ್ಬೇಕಿತ್ತು ನಿಮ್ ಮಗನ್ ಬಗ್ಗೆ? ಮಗನ ಬಗ್ಗೆ ಮೇಡಮ್ ಒಂದ್ ಹೆಂಗೈತೆ ಭವಿಷ್ಯ ಅಂತ ಕೇಳೋಣ ಅಂತ ಮೇಡಮ್. ಒಂದು ಹೆಂಗೈತೆ ಫ್ಯೂಚರ್ ಲೈಫ್ ಅಂತ. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯವನ್ನ ತಿಳಿಸಿ. 9/12/2010. ಓಕೆ, ಏನು ಪ್ರಶ್ನೆ ಸರ್ ನಿಮ್ಮದು? 1:28 ಟೈಮಿಂಗ್ಸ್ ಇರಿಸವೆ ಹಾಸನ ಡಿಸ್ಟ್ರಿಕ್ಟ್. ಹೌದಾ? ಏನು ಅಷ್ಟೇನಾ? ಏನೇನು ಮಗನ ಬಗ್ಗೆ ಏನು ಕೇಳಬೇಕು ಸರ್? ಅವ್ನು ಏನು ಓದ್ತಿದ್ದೇನೆ, ಹೆಂಗ್ ಮಾಡ್ತಾನೆ ಸರ್ ಅಂತ ಸರ್ ಮುಂದಕ್ಕೆ ಅಂತ ಕೇಳೋಣ ಅಂತ. ಓಹೋ, ನೀವೇನು ಓದಿಸ್ಬೇಕು ಅಂತ ಇದ್ದೀರಾ ಸರ್? ಅವನು ಯಾವ್ದು ಓದ್ತಾನೆ ಅದು ಓದ್ತಾನೆ ಅಂತ ಇದ್ದೀವಿ ಸರ್. ಹೌದಾ? ಒಳ್ಳೆದಾಗಲಿ, ಹಂಗಾರೆ ನಿಮಗೆ ಹೇಳ್ತೀನಿ ತಾಳಿ. ಹಾಂ, ಅದಕ್ಕೆ ಏನು ಓದ್ತಾನೆ ನಮ್ಮ ಮುಂದೆ ಫ್ಯೂಚರ್ ಲೈಫ್ ಹೆಂಗೈತೆ ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. 9/12/2010. 2010. 1:28 PM. 1:28 PM. ಹೇಳಿ, ಏನು ಪ್ರಶ್ನೆ? ಭಾಳ ಒಳ್ಳೆ ಜಾತಕ. ಅದಕ್ಕೆ ಗುರುಜಿ ಅವ್ನು ಏನು ಓದ್ತಿದ್ದಾನೆ, ಹೆಂಗ್ ಮಾಡ್ತಾನೆ, ಮುಂದೆ ಏನು ಓದ್ತಾನೆ ಅಂತ. ಸಖತ್ ಒಳ್ಳೆ ಜಾತಕ. ನಿಮ್ಮ ಮಗನ್ನ ಅದ್ಭುತವಾದ ಜಾತಕ, ಭಾಳ ಬ್ಯೂಟಿಫುಲ್ ಜಾತಕ. ಇವಾಗ ಹಿಂದೆ ಫೋನ್ ಮಾಡೋದಕ್ಕಿಂತ ಚೆನ್ನಾಗಿದೆ. ಏನು ಓದ್ತಾವನೆ ಗುರುಜಿ? ಈ ಸಲ ಫಸ್ಟ್ PUC. SSLC ಎಷ್ಟು ಬಂತು? 91 ಬಂದೈತೆ. ಸಖತ್ ಒಳ್ಳೆ ಜಾತಕ. ನೋಡ್ರಿ, ಇವನ್ನ IAS KS ಎಕ್ಸಾಮ್ ಬರ್ಸ್ಬೋದು. ಏನು ಹೇಳಿ ಗುರುಜಿ? ಈ ಮಾತ ನೀವು 2016 ಇಸ್ವಿಲಿ ಬಂದಿದೆ ನಿಮ್ಮ ಆಫೀಸ್ ಹಾಸನದಲ್ಲಿ. ಹಂಗೆ ಹಿಂಗೆ ಹೇಳಿದ್ರಿ ಗುರುಜಿ. ಅಂತವ ಅವನು ಯಾಕಂದ್ರೆ ಓದಾದ್ರೆ ವೀಕ್ ಅವನಿ ಅಂದ್ಬಿಟ್ಟು ಫೋನ್ ಇದು ಮಾಡೋದು ಗುರುಜಿ. ಅದಕ್ಕೆ ಇಲ್ಲ, 100% IAS KS ಎಕ್ಸಾಮ್ ಬರೆಯುವಂಥದ್ದು ಸಖತ್ ಗನ್ ಇದ್ದಂಗಿದೆ. ನಮ್ಮಲ್ಲಿ ಎಜುಕೇಷನ್ ಬ್ಯಾಚ್ಲೆಟು ಮತ್ತು ಕನಕಪುಷರಾಗ ಸ್ಟೋನ್ನ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ನಿಮ್ಮ ಮಗನಿಗೆ 4ನೇ ಮನೇಲಿ ಕೇತುಗ್ರಹದ ಸ್ಟೋನ್ ಕೊಡ್ತೀನಿ. ನಿಮ್ಮ ಕೈಲಿ ಹೂವು ಹಾಕ್ಬಿಟ್ಟು ಒಂಚೂರು ಪೂಜೆ ಮಾಡಿ ನೋಡಿ, ನಿಮ್ಮ ಮನೇಲಿ ನೆಮ್ಮದಿ ಸಂತೋಷ ಎಲ್ಲ ಅದ್ಭುತವಾಗಿ ಬರುತ್ತೆ. ನನ್ನಲ್ಲಿರುವ ಕೇತುಗ್ರಹದ ಸ್ಟೋನ್ನ ಕೊಡ್ತೀನಿ, ಯೂಸ್ ಮಾಡಿ, ನೀವು ಪೂಜೆ ಮಾಡಿ, ಸಖತ್ ಪಾಸಿಟಿವ್ ಬರುತ್ತೆ. ಗುರುಜಿ ಅವ್ನು PUC ಮುಗಿಸ್ತಕ್ಕೆ ನಾವು IAS KS ಕೋಚಿಂಗ್ ಸೆಂಟರ್ ಸೇರಿಸ್ಬಿಡೋದು ಅವನ್ನ? ಖಂಡಿತಲೂ ಸೇರಿಸಿ ಸರ್. ಹಿಂದಿನ ಜಾತಕ ಯಾರೋ ಕೇಳಿದರು, ಅವ್ರ ಹೇಳಕ್ಕೆ ಬೇಜಾರಾಯ್ತು. ನಿಮ್ಮ ಜಾತಕ ಸೂಪರ್ ಜಾತಕ, ಸೇರಿಸಿ. ಸರಿ ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಗೆ ಗುರುಜಿ ಹೇಳಿದ್ರಿ, ಇತ್ತ 10 ವರ್ಷ ಹೇಳಿದ್ರು ಗುರುಜಿ. ಇದೇ ಹೇಳಿದ್ರಿ ನಾವು ನಿಮ್ಮ ಆಫೀಸಿಗೆ ಬಂದಾಗ. ಇವಾಗಲೂ ಅದನ್ನೇ ಹೇಳ್ತಾ ಇದ್ರಿ ಗುರುಜಿ. ಅವನು ಮಧ್ಯದಲ್ಲಿ ಆ ರೀತಿ ಓದಕ್ಕಲ್ಲ, ಅವನು ಬಾರಿ ಆಟ ಚಂಡಿ ಎಲ್ಲಾನು ಮಾಡ್ತಿದ್ದ. ಅಲ್ಲಿ ಹಾಸ್ಟೆಲ್ ಸೇರ್ಸಿದ್ದ, ಈಗ ಹಾಸ್ಟೆಲ್ ಸೇರ್ಸಿದೀವಿ. ಬಾರಿ ಚಂಡಿ ಮಾಡ್ತಾನೆ, ಸಿಕ್ಕಾಬಟ್ಟೆ ರಚನೆ ಮಾಡ್ತಾನೆ. ನಮ್ಗೆಲ್ಲ ಉಲ್ಟಾ ಮಾತಾಡ್ತಾನೆ, ಹಿಂತಿರ್ಕೊಂಡೆಲ್ಲ ಮಾತಾಡ್ತಾನೆ. ಮಕ್ಳ ಅಂದ್ಮೇಲೆ ಹಂಗೆ ಮಾತಾಡೋದು. ಏನು ಹೇಳಿ? ಅವ್ರನ್ನೇ ಮಕ್ಕಳು ಅನ್ನೋದು. ಏನು ಹೇಳಿ? ಹೌದು. ಒಳ್ಳೆದಾಗಲಿ ಸರ್, ದೇವ್ರು ಚೆನ್ನಾಗಿಟ್ಟಿರಲಿ ನಿಮ್ಮನ್ನು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ಮ್ಯಾಮ್ ನಮಸ್ತೆ ಮ್ಯಾಮ್. ಜೋರಾಗಿ ಮಾತನಾಡಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಾ ಇರೋದು? ನನ್ನ ಹೆಸರು ನಿಶಾ ಅಂತೇಳಿ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯ ತಿಳಿಸಿ. 22 ಮಾರ್ಚ್ ಓಕೆ 1996. ಓಕೆ, ಹೇಳಿ ಡೇಟು. 22/3. 22 22/3/1996. 96 ಟೈಮಿಂಗ್ಸು? ಗುರುಜಿ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 5 ಗಂಟೆ ಅಂತ ಇರೋದು. ಯಾರ್ದಿದು? ಇದು ನಂದೇ ಗುರುಜಿ. ಓಕೆ, ಮದುವೆ ಆಗಿದ್ದೀರಾ? ಇಲ್ಲ ಗುರುಜಿ, ಅದ್ರ ಬಗ್ಗೆನೇ ಕೇಳಕ್ಕೋಸ್ಕರ ಕಾಲ್ ಮಾಡಿದೆ. ತುಂಬಾ ದಿನ ಆದ್ಮೇಲೆ ಕಾಲ್ ಸಿಕ್ಕಿದೆ, ಖುಷಿ ಆಗ್ತಾ ಇದೆ. ಹಾಳಾಗೋಗಿತ್ತೆ ಮೇಡಮ್, ಇದೆಲ್ಲ ಇಷ್ಟೊಂದು ಗ್ರಹಗಳು ಕೆಟ್ಟವೆ. ಓಲಿ ಯಾರನ್ನಾರು ಲೈನ್ ನೋಡಿದ್ ಬ್ರೇಕಪ್ ಆಗಿತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಆಗಿತ್ತು, ಅದಾದ್ಮೇಲಿಂದ ಹುಡುಗರು ಕೇಳ್ಕೊಂಡ್ ಬರ್ತಾರೆ, ಏನಾದ್ರೂ ಒಂದ್ ಸಮಸ್ಯೆ ಆಗ್ತಾನೆ ಇದೆ. ಮದ್ವೆಗೆ ಒಂಥರ ಬೇಜಾರಾಗ್ಬಿಟ್ಟಿದೆ, ಮದ್ವೆ ಸವಾಸಕ್ಕೆ ಬೇಡ ಅನ್ನಷ್ಟು ಆಗ್ಬಿಟ್ಟಿದೆ. ಈಗ ಮನೆಯಲ್ಲಿ ಒಂದು
ಪ್ರಕೃತಿ ನಿಯಮವಾಗಿ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದ್ ಮುಂದೆ ಬರ್ಬೇಕಷ್ಟೇ ಗುರುಜಿ. ನಿಮ್ದು ಯಾವ ಊರು ಮೇಡಮ್ ಅವರೇ? ನಮ್ದು ಬೆಂಗಳೂರೇ ಗುರುಜಿ. ನೋಡಿ, ನಿಮ್ಮ ಜಾತಕದಲ್ಲಿ ಭಾಳ ಬ್ಯೂಟಿಫುಲ್ ಜಾತಕ ಅಂತ ಹೇಳುತ್ತೆ. ಆದರೆ ನೀವು ಬ್ಯಾಚುಲರ್ ಜಾತಕ ನಿಮ್ಮದು, ಏನು ಹೇಳಿ, ಫ್ಯಾಮಿಲಿ ಜಾತಕ ಅಲ್ಲ. ಬ್ಯಾಚುಲರ್. ಓಕೆ. ನೀವು ಮದುವೆ ಮಾಡ್ಕೊಂಡು ಒಂದು ಮಗು ಮಾಡ್ಕೊಂಡ್ಬಿಟ್ಟು ನೆಮ್ಮದಿಗಿರೋಕ್ಕೆ ಟ್ರೈ ಮಾಡಿ. ಅಪ್ಪಿ ಡೈವರ್ಸ್ ಆದರೆ ಆ ಮಗುನ ಬೆಳೆಸ್ಕೊಂಡು ನೀವು ಒಂಥರ ದೇವ್ರಾಗ್ಬೋದು. ಮದರ್ ತೆರೇಸಾ ಥರ ಜಾತಕ. ಓಕೆ ಗುರುಜಿ. ಏನು ಹೇಳಿ? ಮದರ್ ತೆರೇಸಾ ತರ. ಮದರ್ ತೆರೇಸರು ತುಂಬ ದೇವರಾದರು, ಆದರೆ ಅವ್ರ ಲೈಫಲ್ಲಿ ಗಂಡ ಆಗಲಿಲ್ಲ, ಜನಗಳಿಗೆ ದೇವರಾದರು. ಏನು ಹೇಳಿ? ಗಂಡ ಆಗ್ಲಿಲ್ಲ, ಜನಗಳಿಗೆ ದೇವರಾದ್ರು. ಅದು ನೀವು ಆ ಥರ ಆಸೆ ಬೇಕಾದ್ರೆ ಒಂದು ಬೇಗ ಮದುವೆ ಮಾಡ್ಕೊಂಡು ಒಂದು ಮಗು ಮಾಡ್ಕೊಳ್ಳಿ. ಅದು ಹೆಂಗಿರೋ ಡೈವರ್ಸ್ ಆಗುತ್ತೆ. ಆದಮೇಲೆ ನೀವು ಮಾಮೂಲಿ ನಿಮ್ಮ ಪ್ರಪಂಚಕ್ಕೆ ನೀವು ಬಂದ್ಬಿಡಿ. ಏನು ಹೇಳಿ? ಮಾಮೂಲಿಯಾಗಿ ಇವಾಗ ಹೆಂಗಿದ್ದೀನೋ ಹಂಗೆ ಬರ್ಬೇಕು. ಹಂಗೆ ಬರ್ರಿ. ಆದರೆ ನಿಮ್ಮನ್ನ ತುಂಬ ಜನ ಲೈನ್ ಹೊಡಿತಾರೆ. ಹೌದು ಗುರುಜಿ, ತುಂಬಾ ಜನ ಬರ್ತಾನೆ ಇದ್ದಾರೆ, ಈಗ್ಲೂ ಬರ್ತಾ ಇದ್ದಾರೆ. ಆ ಒಂದು ಭಯಕ್ಕೋಸ್ಕರ ನಂಗೆ ಮುಂದೆ ಹೋಗಕ್ಕೆ ಇದಾಗ್ತಾ ಇಲ್ಲ. ಹೌದು, ಆ ಥರ ಒಂದು ಜಾತಕ ಹೇಳುತ್ತೆ. ನಿಮ್ಗೊಂದು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಓಕೆ ಗುರುಜಿ. ಹೆಲ್ತ್ ಕಡೆ ಕೊಡಿ. ನಿಮ್ಮ ಮದುವೆ ಆಗೋಕ್ಕೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಸ್ಟೋನ್ ಕೊಡ್ತೀನಿ. ದಯವಿಟ್ಟು ನಮ್ಮ ಸಂಸ್ಥೆಗೆ ಬರ್ರಿ. ಪಾಸಿಟಿವ್ ಸ್ಟೋನ್ಗಳನ್ನ ನಿಮ್ಮ ಬೆಡ್ರೂಮಲ್ಲಿ ಯೂಸ್ ಮಾಡಿ ಲಕ್ಕನ್ನು ತಂದು ಕೊಡುತ್ತೆ. ಬಂದು ಇಸ್ಕೋಗಿಮ್ಮ. ಗುರುಗೂ ಮತ್ತು ಶುಕ್ರನಿಗೂ ಸಂಬಂಧ ಕೊಟ್ಟಾಗ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ ಗುರುಜಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.